ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಒಂದು ನಿಮಿಷ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡ್ಬೋದಾ? ಹಾಂ, ಅದೇ ನಾನು ಮಾತಾಡ್ಬೋದು. ಬನ್ನಿ ಮೇಡಮ್ ಅವರೇ, ಒಳಗಿರ್ತೀನಿ. ಹೇಳಿ. ಅಲ್ಲ, ನೀವು ಬೆಳಿಗ್ಗೆ ಮನೆಯವ್ರ ಮುಂದೆಲ್ಲ ಆ ಥರ ಮಾತಾಡ್ಬಿಟ್ಟು ಹೋಗ್ಬಿಟ್ರಿ. ಇದರಿಂದ ಅತ್ತೆ ಮನ್ಸಿಗೆ ಮತ್ತು ಅಜ್ಜಿ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಇರಲಿ ಬಿಡಿ, ಈಗ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿಬಿಡಿ. ನಾನು ಏನು ತಪ್ಪು ಮಾತಾಡಿದೆ? ನಾನು ಯಾಕೆ ಕ್ಷಮೆ ಕೇಳಬೇಕು? ನಾನು ನಿಮ್ಮ ಒಳ್ಳೇದಕ್ಕೆ ಅಂತ ಇಷ್ಟೆಲ್ಲ ಹೇಳ್ತಿದ್ರೆ ನೀವು ನನ್ನನ್ನೇ ಪ್ರಶ್ನೆ ಕೇಳ್ತಿದ್ದೀರಾ? ಅಲ್ಲ ಭಾವನಾ, ಈಗ ನೀವು ದಿನ ಬೆಳಿಗ್ಗೆ ಆದರೆ ಎದ್ದು ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತೀರಾ. ಮನೆಯಲ್ಲಿ ಯಾವ ಕೆಲಸನೂ ಮಾಡಲ್ಲ, ಮತ್ತೆ ರಾತ್ರಿ ಯಾವಾಗಲೂ ಬರ್ತೀರಾ. ಹೀಗಿರ್ಬೇಕಾದ್ರೆ ನೀವು ಒಂದ್ಸಲಿನಾದರೂ ನೀವು ದುಡಿತಾ ಇರೋ ಸಂಬಳದಲ್ಲಿ ಒಂದಿಷ್ಟು ಅಂತ ಮನೆ ಖರ್ಚಿಗೆ ಅಂತ ಕೊಟ್ಟಿದ್ದೀರಾ? ಇಲ್ಲ ಅಲ್ವಾ? ಹೀಗಿದ್ಮೇಲೆ ಅತ್ತೆ ಮನ್ಸಲ್ಲಿ ಮತ್ತೆ ಅಜ್ಜಿ ಮನ್ಸಲ್ಲಿ ಎಲ್ಲ ಏನು ಭಾವನೆ ಬರುತ್ತೆ ಹೇಳಿ ನಿಮ್ಮ ಬಗ್ಗೆ? ಇವಳಿಗೆ ಮನೇಲಿ ಇರೋಕ್ಕೆ ಇಷ್ಟ ಇಲ್ವೇನೋ, ನಮ್ಮ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ವೇನೋ, ಅದಕ್ಕೆ ದಿನ ಬೆಳಿಗ್ಗೆ ಎದ್ದು ಎಲ್ಲ ಹೊರಗಡೆ ಹೊರಟೋಗ್ತಾಳೆ ಅಂತ ಅನ್ಕೊಳ್ಳಲ್ವಾ ಅವರು? ಏನಮ್ಮಿ, ಗಂಡನ ಜೊತೆ ಸುತ್ತಾಡ್ಕೊಂಡು ಬಂದಿದ್ದ ಆಯ್ತಾ, ಅಥವಾ ಇನ್ನು ಹೋಗೋದಿದ್ಯಾ? ಅತ್ತೆ, ನನ್ನ ಸಂಬಳದ ದುಡ್ಡಿನ ಅವಶ್ಯಕತೆ ನಿಮಗೇನಾದರೂ ಇದೆಯಾ? ಭಾವನಾ, ಏನು ಮಾತಾಡ್ತಾ ಇದೆಯಾ? ನಿನ್ನ ಸಂಬಳದಿಂದ ನಮ್ಮನೆ ಸಂಸಾರ ನಡಿಬೇಕಾ? ಅಲ್ಲ ಅತ್ತೆ, ಹೊರಗೆ ನೀವು ಹೀಗೆ ಹೇಳ್ತಿರಬಹುದು, ಆದರೆ ನನ್ನ ಸಂಬಳದ ದುಡ್ಡು ನಿಮ್ಮ ಕೈಯಲ್ಲೇ ಇಡಬೇಕು ಅಂತ ನೀವು ಬಯಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಆ ದುಡ್ಡನ್ನು ನಿಮಗೆ ಕೊಡೋ ಪರಿಸ್ಥಿತಿನಲ್ಲಿ ನಾನೀಗಿಲ್ಲ. ನಮ್ಮಪ್ಪ ಅಮ್ಮನಿಗೆ ತುಂಬ ಕಷ್ಟ ಇದೆ, ಅದಕ್ಕೆ ನನ್ನ ಸಂಬಳನ ಅವ್ರಿಗೆ ಕೊಡ್ತಿದ್ದೀನಿ. ಅವ್ರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ನನ್ನ ಸಂಬಳನ ನಿಮ್ಮ ಕೈಯಲ್ಲೇ ಕೊಡ್ತೀನಿ. ಭಾವನಾ, ಏನು ಮಾತಾಡ್ತಾ ಇದೆಯಾ? ನಿನ್ನ ಸಂಬಳದಿಂದ ನಮ್ಮನೆ ಸಂಸಾರ ನಡಿಬೇಕಾ? ನೋಡು, ಇದೆಲ್ಲ ಸರಿ ಇರಲ್ಲ. ನಿನ್ನ ಸಂಬಳ ನನಗೆ ಕೊಡು ಅಂತ ಯಾರು ನಿಂಗೆ ಹೇಳಿದ್ದು? ಅತ್ತೆ, ಅದು ನಾನೇ. ಯಾಕಮ್ಮ ಕೊಡಬಾರ್ದು? ಅಲ್ಲ ಕಣಮ್ಮ, ನೀನು ಯಾವತ್ತಾದ್ರೂ ಮನೆ ಬಗ್ಗೆ ಯೋಚನೆ ಮಾಡಿದ್ಯಾ? ಮನೆ ಬಗ್ಗೆ ಬೇಡ, ನಿನ್ನ ಗಂಡನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ನೀನು? ಅವನೊಬ್ಬ ದಂಡ ಪಿಂಡ, ಮಾಡೋಕ್ಕೇನು ಕ್ಯಾಮೆ ಇಲ್ಲ. ದಿನಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ತೊಗೊಂಡು ನೀನು ಊರೆಲ್ಲ ಸುತ್ತಾಡ್ಸ್ಕೊಂಡು ಬರ್ತಾನಲ್ಲ, ಅದ್ರ ಖರ್ಚು ಎಷ್ಟಾಯ್ತದೆ ಅಂತ ಗೊತ್ತದ ನಿನಗೆ? ಸರಿಯಾಗಿ ಹೇಳ್ದೆ ಕಣ್ಲ ಜವರ. ಮತ್ತಿನ್ನೇನವ? ಇವಳು ಬ್ಯಾಗ್ ನೇತಾಕೊಂಡು ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲ್ಸನ ಯಾರಲ್ಲ ನೋಡ್ಕೊಳ್ಳೋದು? ಗೊತ್ತಾಗ್ಬೇಕಲ್ಲ ಅವಳಿಗದು. ನೋಡಮ್ಮಿ, ನೀನ್ ಮಾಡ್ಬೇಕಾದ ಕೆಲ್ಸನ ಕೆಲ್ಸದೊಳ ಹತ್ರ ಮಾಡಿಸಿ ಅವಳಿಗೆ ಸಂಬಳ ಕೊಡ್ತಾ ಇಲ್ವಾ? ಏನೋ ನೀ ದುಡ್ದು ನಿಮ್ಮ ಅಪ್ಪ ಅಮ್ಮನ ಸಾಕೋರ್ ತರ ಮಾತಾಡ್ತಾ ಇದೀಯಾ? ಯಾಕೆ ಹೆಣ್ಮಕ್ಳು ಅಪ್ಪ ಅಮ್ಮನ್ನ ಸಾಕ್ಬಾರ್ದ? ಗಂಡು ಮಕ್ಕಳೇ ಎಲ್ಲ ಮಾಡಬೇಕಾ? ಇವತ್ತು ನಾನು ದುಡಿತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಅಪ್ಪ ಅಮ್ಮ. ದುಡಿಯೋ ಯೋಗ್ಯತೆ ಕೊಟ್ಟವರಿಗೆ ದುಡ್ದಿದ್ದನ್ನು ಕೊಡೋದ್ರಲ್ಲಿ ತಪ್ಪೇನಿದೆ? ಹಾಗಂತ ನಾನು ನನ್ನ ಸಂಬಳ ಈ ಮನೆಗೆ ಕೊಡಲ್ಲ ಅಂತ ಏನು ಹೇಳ್ತಿಲ್ಲ. ಅವ್ರ ಪರಿಸ್ಥಿತಿ ಸುಧಾರಿಸಿದ್ರೆ ಸಾಕು, ಅದಾದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನನ್ನು ಯಾರೂ ಏನೂ ಕೇಳಬೇಡಿ. ಲಕ್ಷ್ಮೀ ನಿವಾಸ